ವಿಧಿ, ಬಾ ಮನೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ, ಅಮ್ಮ ಇಲ್ಲೇ ಇದ್ದಾಳಲ್ಲ. ಸುಜಿ, ನಾನು ಇಲ್ಲೇ ಇರ್ತೀನಿ, ನೀನು ಹೋಗು, ಕತ್ತಲಾಯ್ತು. ವಿಧಿ, ನಿನ್ನ ಬಿಟ್ಟು ನಾನೆಲ್ಲಿಗೆ ಹೋಗಲಿ? ನಿನ್ ನೋವು ನನಗೆ ಅರ್ಥ ಆಗತ್ತೆ ಕಣೆ, ಪ್ಲೀಸ್ ವಾಸ್ತವ ಒಪ್ಪಿಕೊ. ಅವಳು ಮುಖದಲ್ಲಿ ಹರಡಿದ್ದ ಕೂದಲನ್ನ ಎತ್ತು ಕಟ್ಟಿ ಅವಳನ್ನ ಎದೆಗೆ ಒರಗಿಸಿಕೊಂಡು ಅವಳು ಕಣ್ಣೀರು ಒರೆಸಿ ಹೇಳಿದಳು. ಸುಜಿ, ಅಮ್ಮ ಒಂದೇ ಒಂದು ಸಲನಾದ್ರೂ ಯೋಚಿಸಬೇಕಿತ್ತು ಅಲ್ವೇನೆ, ನನ್ನ ಮಗಳನ್ನ ಬಿಟ್ಟು ಹೋದರೆ ಅವಳಿಗೆ ನನ್ನ ಬಿಟ್ಟು ಮತ್ತು ಯಾರೂ ಇಲ್ಲ, ಅನಾಥೆ ಆಗೋಗ್ತಾಳೆ ಅಂತ. ಹುಟ್ಟಿದಾಗಿಂದ ಸೇರಗಲ್ಲಿ ಗಂಟು ಹಾಕೊಂಡು ತಿರುಗಾಡ್ತಿದ್ದವಳು ಹೀಗೆ ಏಕಾಏಕಿ ನನ್ನ ಬಿಟ್ಟು ಹೋದರೆ ನಾನೇನೇ ಮಾಡಲಿ? ನಂಗೆ ದಿಕ್ಕೆ ತೋಚುತ್ತಿಲ್ಲ ಕಣೆ. ಸಾವು ಬಂದಾಗ ಅದೆಲ್ಲ ಯಾವುದೂ ನೆನಪಾಗಲ್ಲ ಕಣೆ. ಎಷ್ಟೇ ಜವಾಬ್ದಾರಿ ಇದ್ರೂ ಅದೆಲ್ಲ ಸೈಡ್ಗೆ ಸರಿಸಿ ಹೋಗ್ತಿರ್ಬೇಕು ಅಷ್ಟೇ. ಅಮ್ಮನ ಬದಲು ನಾನೇ ಹೋಗಿದಿದ್ರೆ ಚೆನ್ನಾಗಿರ್ತಿತ್ತು. ಬಿಡ್ತು ಅನ್ನು. ವಿಧಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನಗಾಗಿ ನಾವೆಲ್ಲ ಇದೀವಿ ಕಣೆ. ನೋಡು, ಎಲ್ಲ ನಮಗಾಗಿ ಕಾಯ್ತಿದ್ದಾರೆ. ಬಾ ಮನೆಗೆ ಹೋಗೋಣ. ಈ ಅನಿಷ್ಟದವಳು ಮೇಲೆ ನಿನಗ್ಯಾಕಿಷ್ಟು ಮಮಕಾರ? ಬಿಕ್ಕಿ ಬಿಕ್ಕಿ ಅಳ್ತಿದ್ದಳು. ಯಾರೇ ಅನಿಷ್ಟ ಇಷ್ಟು ಹೊತ್ತು ಹೋಗಲಿ ಪಾಪ ಅಂತ ಸುಮ್ನೆ ಇದ್ದೆ. ಈಗ ತೆಗೆದು ಎರಡು ಬಿಡ್ತೀನಿ ನೋಡು, ಹೀಗೆ ಆಡ್ತಿದ್ರೆ ಹುಚ್ಚಿ ಆಗೋಗ್ತೀಯ. ನಡಿ, ಮೊದಲು ಮನೆಗೆ ಹೋಗೋಣ. ನಾನು ನಮ್ಮ ಅಮ್ಮನ ಬಿಟ್ಟು ಬರಲ್ಲ. ನೀವೆಲ್ಲ ಹೋಗಿ, ನಾನು ಇಲ್ಲೇ ಇರ್ತೀನಿ. ನಿನ್ನ ಜೊತೆಗೆ ನಾವು ಇರ್ತೀವಿ. ನೋಡೋಣ ಆಂಟಿ ಎದ್ದು ಬರ್ತಾರೇನೋ ಅಂತ. ಅಣ್ಣ, ನೀನು ಇಲ್ಲೇ ಕುತ್ಕೊಳ್ಳೋ. ಅಮ್ಮ ಅಪ್ಪ ನೀವು ಮನೆಗೆ ಹೋಗಿರಿ. ನಾವು ಇವಳನ್ನ ಕರೆದುಕೊಂಡು ಬರ್ತೀನಿ. ನಾರಾಯಣ, ಹೇಗೆ ಹೋಗೋದು? ಸುಜಿ, ಪಾಪ ಆ ಮಗುವಿನ ಸಂಕಟ ನೋಡೋಕೆ ಆಗ್ತಿಲ್ಲ. ವಿಜಯಲಕ್ಷ್ಮಿ, ಮಗಳೇ ಬಾ ಮನೆಗೆ ಹೋಗೋಣ. ವಿಧಿ ಕೈ ಹಿಡಿದು ಕರೆದರು. ಆಂಟಿ, ಅಮ್ಮ ಉರಿಯೋಚಿತೆ ಕಡೆ ಕೈ ತೋರಿಸಿದಳು. ಅಣ್ಣ, ನೀನು ಇವಳನ್ನ ಎತ್ತುಕೋ. ಇವಳು ಬಾಯಿ ಮಾತಿಗೆಲ್ಲ ಜಗ್ಗಲ್ಲ. ವಿಜಿಗೆ ಅವಳು ಕಣ್ಣೀರು ನೋಡಿ ಕರುಳೆಲ್ಲ ಹಿಂಡಿದಾಗೆ ಆಗ್ತಿತ್ತು. ಎಷ್ಟೇ ಆಗಲಿ ತಾನು ಪ್ರೀತಿಸಿದ ಜೀವ ನೋವು ಉಣ್ಣೋದು ನೋಡಿಯೂ ಅವನು ನೆಮ್ಮದಿಯಾಗಿ ಇರೋದು ಆದ್ರೂ ಹೇಗೆ? ವಿಧಿ, ನಾನು ಬರಲ್ಲ ಅಂತ ಎಷ್ಟೇ ಹಠ ಮಾಡಿದ್ರು ತನ್ನ ತೋಳಲ್ಲಿ ಎತ್ತುಕೊಂಡು ಬಂದ. ಅತ್ತು ಅವನು ತೋಳಲ್ಲಿ ನಿದಿರೆ ಮಾಡಿದಳು. ಸುಜಿ, ಇವತ್ತು ಇಲ್ಲೇ ಇರ್ಬೇಕು. 11 ದಿನ ಮನೆ ಖಾಲಿ ಬಿಡ್ಬಾರ್ದು. ನೀವು ಇಲ್ಲೇ ಇರಿ, ನಾವು ಇಲ್ಲೇ ಇರ್ಬೇಕಿತ್ತು. ಆದ್ರೆ ಏನು ಮಾಡೋದು? ಅಮ್ಮ, ಅಕ್ಕ ಬಾಣಂತಿ. ಅವಳನ್ನ ಬಿಟ್ಟು ಹೇಗೆ ಇರ್ತೀಯ? ಅಪ್ಪಿ, ನೀವು ಹೋಗಿ. ನಾನು ಇವಳು ಇಲ್ಲೇ ಇರ್ತೀವಿ. ಸರಿ ಜೋಪಾನ, ಏನೇ ಇದ್ರೂ ಫೋನ್ ಮಾಡು. ನಾವು ಬರ್ತೀವಿ ಅಂದು ಅಲ್ಲಿಂದ ಹೋಗಿದ್ರು. ವಿಜಿಗೂ ಇರೋಕೆ ಆಸೆ. ಆದ್ರೆ ಅವನು ಅಮ್ಮನಿಗೆ ವಿಧಿ ಮತ್ತೆ ಅವನು ಅಮ್ಮ ಅಂದ್ರೆ ತೀರದ ಸಿಟ್ಟು. ನೋಡೋಕೆ ಪಾಪದವರು ತರ ಇದ್ರೂ ಅಪ್ಪ ಇಲ್ಲದವಳು ಅನೈತಿಕವಾಗಿ ಹುಟ್ಟಿರೋದು. ಅಂತವರು ಸಹವಾಸ ಮಾಡಿದ್ರೆ ತನ್ನ ಮಗ ಎಲ್ಲಿ ಹಾಳಾಗಿ ಹೋಗ್ತಾನೋ ಅನ್ನೋ ಭಯ ಅವರಿಗೆ. ಮಧ್ಯಾಹ್ನದಿಂದಲೇ ಅವನು ಅಮ್ಮ 100 ಸಲ ಆದ್ರೂ ಕಾಲ್ ಮಾಡಿದ್ರು. ನೀನು ಯಾಕೆ ಅಲ್ಲಿಗೆ ಹೋದೆ? ಮರ್ಯಾದೆಯಾಗಿ ವಾಪಸ್ ಬಾ ಅಂತ. ಇಂಥ ಟೈಮ್ ಅಲ್ಲಿ ನಾನು ಅವಳು ಜೊತೆಗೆ ಇರದೆ ಇದ್ರೆ ನಾನು ಅವಳನ್ನ ಪ್ರೀತಿಸಿ ಏನು ಉಪಯೋಗ? ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲೇ ಉಳಿದುಕೊಂಡಿದ್ದ. ಆದ್ರೆ ಈಗ ಅವರು ಅಮ್ಮ ಫೋನ್ ಮಾಡಿ ನೀನು ಬರಲಿಲ್ಲ ಅಂದ್ರೆ ನೇಣು ಹಾಕೊಳ್ತೀನಿ ಅಂತ ಹೆದರಿಸಿದ್ದಕ್ಕೆ ವಿಧಿ ಇಲ್ಲದೆ ತನ್ನ ಪರಿಸ್ಥಿತಿನ ಸುಜಿ ಜೊತೆಗೆ ತಿಳಿಸಿದ. ಅಣ್ಣ, ಹೋಗು, ಇಲ್ಲ ಅಂದ್ರೆ ದೊಡ್ಡಮ್ಮ ಬಿಡಲ್ಲ. ಆದ್ರೆ ಪ್ಲೀಸ್ ಯೋಚಿಸು ಅಣ್ಣ. ವಿಧಿನ ಒಬ್ಬಳೇ ಬಿಟ್ಟರೆ ಹುಚ್ಚಿ ಆಗ್ಬಿಡ್ತಾಳೆ. ನನಗೆ ತುಂಬಾ ಭಯ ಆಗ್ತಿದೆ. ಆದಷ್ಟು ಬೇಗ ನಿನ್ನ ಪ್ರೀತಿ ತಿಳಿಸಿ ಮದ್ವೆ ಆಗ್ಬಿಡೋ. ದೊಡ್ಡಮ್ಮ ಒಪ್ಪಿಲ್ಲ ಅಂದ್ರೂ ಚಿಂತೆ ಇಲ್ಲ. ಬೆಂಗಳೂರಿಗೆ ಕರೆದುಕೊಂಡು ಹೋಗೋ. ಆಮೇಲೆ ಅವಳು ಒಳ್ಳೆ ಗುಣ ನೋಡಿ ದೊಡ್ಡಮ್ಮ ಒಪ್ಪಿಕೊಳ್ತಾಳೆ. ಓದೋದು ಇನ್ನೂ 1 ವರ್ಷ ಇದ್ಯಲ್ಲ ಸುಜಿ. ಕೆಲಸ ಇಲ್ಲದೆ ಕರೆದುಕೊಂಡು ಹೋಗಿ ಏನೇ ಮಾಡಲಿ? ಅವಳಿಗೂ ಅರ್ಥ ಆಗಿತ್ತು. ಇನ್ನೊಂದು ವರ್ಷ ಎಂಕಾಂ ಮುಗಿಸಿ ಲೆಕ್ಚರರ್ ಕೆಲಸಕ್ಕೆ ಸೇರ್ಕೊಂಡು ಪ್ರತಿಮಾ ಆಂಟಿಗೆ ತಾನು ಪ್ರೀತಿಸ್ತಿರೋದು ತಿಳಿಸಿ ತನ್ನ ಅಮ್ಮ ಒಪ್ಪದೇ ಇದ್ರೂ ಚಿಂತೆ ಇಲ್ಲ. ವಿಧಿನ ಮದ್ವೆ ಆಗ್ಬೇಕು ಅಂತ ಇದ್ದ. ಆದ್ರೆ ಈಗ ಯಾರು ಊಹೆ ಮಾಡ್ಕೊಳ್ಳೋಕೆ ಆಗದೇ ಇರೋ ತರ ಇಷ್ಟೆಲ್ಲ ನಡೆದೇ ಹೋಯ್ತು. ಅಣ್ಣ, ನೀನು ಮನೆಗೆ ಹೋಗು. ಆಮೇಲೆ ದೊಡ್ಡಮ್ಮ ಇಲ್ಲಿಗೆ ಬಂದು ಜಗಳ ತೆಗೆಯೋದಕ್ಕೂ ಹೆಸದವರು. ಈಗಲೇ ಅತ್ತು ಜೀವ ಬಿಡೋಳು ತರ ಆಗಿದ್ದಾಳೆ. ಆಮೇಲೆ ದೊಡ್ಡಮ್ಮನ ಮಾತಿನ ದಾಳಿಗೆ ಸಿಲುಕಿ ತರಗೆಲೆ ಆಗೋದು ಬೇಡ. ಆದ್ರೆ ಪ್ಲೀಸ್ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ. ವಿಜಯ್, ಯೋಚಿಸ್ತೀನಿ ಅಂದವನು. ಸುಜಿ, ಅವಳಿಗೆ ಊಟ ಮಾಡಿಸು, ಅವಳು ಜೊತೆಗೆ ಇರು. ಒಬ್ಬಳನ್ನೇ ಬಿಡ್ಬೇಡ ಅಂದವನು ಮಲಗಿರೋ ವಿಧಿನ ನೋಡಿ ಕಣ್ಣು ಒರೆಸಿಕೊಂಡು ಅಲ್ಲಿಂದ ಹೋಗಿದ್ದ. ಸುಜಿ ಸ್ನಾನ ಮಾಡಿ ಬಂದು ವಿಧಿನ ಏಳಿಸಿ ಸ್ನಾನ ಮಾಡು ಅಂದಳು.
ಅವಳು ನಿರಾಕರಣೆ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಬಲವಂತವಾಗಿ ಅವಳೇ ಸ್ನಾನ ಮಾಡಿಸಿದಳು. ಎಷ್ಟೇ ಬಲವಂತ ಮಾಡಿದ್ರೂ ಒಂದು ತುತ್ತು ತಿನ್ನಲೇ ಇಲ್ಲ. ವಿಧಿ, ನೀನು ಊಟ ಮಾಡು ಅಂದವಳು ತನ್ನ ಅಮ್ಮ ಮಲ್ಕೊಳ್ತಿದ್ದ ಜಾಗಕ್ಕೆ ಹೋಗಿ ಮಲ್ಕೊಂಡು ಬಿಟ್ಟಿದ್ದಳು. ಮಧ್ಯರಾತ್ರಿ ಆಗಿತ್ತು. ಮಲಗಿದ್ದವಳು ಅಮ್ಮ ಅಂತ ಕಿರುಚಿ ಎದ್ದು ಕುಳಿತಿದ್ದಳು. ಪಕ್ಕದಲ್ಲೇ ಮಲಗಿದ್ದ ಸುಜಿ, ವಿಧಿ ಏನಾಯ್ತೆ ಅಂತ ಕೇಳಿದಳು. ಅಮ್ಮ ಬೇಕು ಸುಜಿ, ನಾನು ಅಮ್ಮನ ನೋಡ್ಬೇಕು. ವಿಧಿ ಬಾವಂತ ಅಮ್ಮ ಕರೀತಿದ್ದಾಳೆ ಕಣೆ, ನಾನು ಅಮ್ಮನ ಹತ್ತಿರ ಹೋಗ್ತೀನಿ ಅಂತ ಎದ್ದವಳು ಬಾಗಿಲು ತೆಗೆದು ಆಚೆ ಹೋಗ್ತಿದ್ದಳು. ವಿಧಿ, ಆಂಟಿ ಇಲ್ಲ ಕಣೆ, ಅವರಲ್ಲಿ ನಿನ್ನ ಕರೀತಾರೆ, ನಿನ್ನ ಭ್ರಮೆ ಕಣೆ. ನಿಜ, ಅಮ್ಮ ಕರೀತಿದ್ದಾರೆ ಸುಜಿ, ನಾನು ಅಮ್ಮನ ಹತ್ತಿರ ಹೋಗ್ತೀನಿ ಅಂತ ಸುಜಿ ಎಷ್ಟು ತಡೆದರೂ ಕೇಳದೆ, ಅಮ್ಮ ನಾನು ನಿನ್ನ ಹತ್ತಿರ ಬರ್ತಿದ್ದೀನಿ ಅಮ್ಮ, ನಿಂಗೂ ನನ್ನ ಬಿಟ್ಟು ಇರೋಕೆ ಆಗಲ್ಲ ಅಲ್ವೇನಮ್ಮ, ಬಂದೆ ಅಮ್ಮ ಅಂತ ಓಡಿ ಹೋಗಿದ್ದಳು. ಸುಜಿ, ಓಡ್ಬೇಡ ವಿಧಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅವಳು ಹಿಂದೇನೆ ಓಡೋಡಿ ಬಂದಳು. ಆದ್ರೆ ಅಷ್ಟ್ರಲ್ಲಿ ಓಡಿ ಸುಮಾರು ದೂರ ಬಂದೇ ಬಿಟ್ಟಿದ್ದಳು. ತನ್ನ ಅಮ್ಮನ ಸುಟ್ಟಿರೋ ಜಾಗಕ್ಕೆ ಬರ್ತಿದ್ದಳು. ಅಮಾವಾಸ್ಯೆ ಕತ್ತಲು ಆಗಿದ್ರಿಂದ ಕಲ್ಲಿನ ಬಾವಿ ಕಾಣಿಸದೆ ಕಲ್ಲು ಎಡವಿ ಅದ್ರಲ್ಲಿ ಬಿದ್ದೇ ಬಿಟ್ಟಿದ್ದಳು. ಸುಜಿ ಮನೆಯಿಂದ ಬರ್ತಾನೆ ವಿಜಯ್ಗೆ ಕಾಲ್ ಮಾಡಿದ್ರಿಂದ ಅವನು ಗಾಡಿ ಹತ್ತಿ ಸುಜಿಗಿಂತ ಮುಂಚೆನೇ ಬರ್ತಿದ್ದವನಿಗೆ ಬಾವಿಗೆ ಏನೋ ಬಿದ್ದಿದ್ದು ಕೇಳಿಸಿದ್ದೆ. ಏನೋ ಅನಾಹುತ ಆಗೋಗಿದೆ ಅಂತ ಅವನು ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬಾ ಅಂತ ತಿಳಿಸಿದ್ದ. ವಿಧಿ ಕಿರುಚೋದು ಕೇಳಿಸಿದ್ದೆ. ಹಿಂದೂ ಮುಂದು ಯೋಚಿಸದೆ ಬಾವಿಗೆ ಹಾರಿದ್ದ. ಅಷ್ಟ್ರಲ್ಲಿ ಸುಜಿ, ವಿಜಯ್ ಫ್ರೆಂಡ್ಸ್ ಎಲ್ಲ ಚಾರ್ಜಿಂಗ್ ಲೈಟ್ಸ್ ಹಿಡಿದು ಬಂದಿದ್ರು. ಅವನು ಜೊತೆಗೆ ಇನ್ನೂ ಇಬ್ಬರು ನೀರಿಗೆ ಹಾರಿ ಹೇಗೋ ಕಷ್ಟಪಟ್ಟು ಅವಳನ್ನ ಮೇಲೆ ಎತ್ತಿದ್ರು. ಅಣ್ಣ, ಏನು ಆಗಿಲ್ಲ ಅಲ್ವೇನೋ ಭಯದಿಂದಲೇ ಕೇಳಿದಳು ಸುಜಿ. ಅವಳು ಹೊಟ್ಟೆ ಪ್ರೆಸ್ ಮಾಡು, ನೀರು ಆಚೆ ಬರ್ಲಿ ಅಂದವನು ಅವಳು ಕಾಲು ಉಜ್ಜುತ್ತಿದ್ದ. ಅವನು ಫ್ರೆಂಡ್ಸ್ ಅವಳು ಕೈ ಉಜ್ಜುತ್ತಿದ್ರು. ರಾತ್ರೋರಾತ್ರಿ ಕಾಡು ಗಿಚ್ಚಿನಂತೆ ಊರು ತುಂಬಾ ಸುದ್ದಿ ಹಬ್ಬಿತ್ತು. ಊರಿನ ಜನ ಎಲ್ಲ ಅಲ್ಲಿ ಜಮಾಯಿಸಿದ್ರು. ತಲೆಗೊಂದು ಮಾತು ಆಡ್ತಾ ಎಲ್ಲ ನೋಡ್ತಾ ನಿಂತಿದ್ರು. ಅಣ್ಣ ಉಸಿರು ಆಡ್ತಿಲ್ಲ ಅನಸ್ತೆ ಭಯದಿಂದಲೇ ಹೇಳಿದಳು. ನೀನೇ ಉಸಿರು ಕೊಡು ಸುಜಿ, ಬೇಗ ಕಿರುಚಿದ್ದ. ಏನೇ ಆಗಲಿ ಅವನು ಪ್ರೀತಿ ಉಳಿಸಿಕೊಳ್ಬೇಕಿತ್ತು. ಒಂದು ಸಲ ಕಣ್ಣು ಬಿಟ್ಟರೆ ಹೇಗಾದ್ರೂ ತಾನು ಕಾಪಾಡ್ಕೊಳ್ತೀನಿ ಅನ್ನೋ ಆಸೆ ಅವನಿಗೆ. ಸುಜಿ ವಿಜಯ್ ಹೇಳಿದಂತೆ ಮಾಡಿದಳು. ಒಂದೆರಡು ಬಾರಿ ಹಾಗೆ ಮಾಡಿದ ಮೇಲೆ ಕೆಮ್ಮಿದಳು. ವಿಧಿ, ಸತ್ತು ಏನು ಮಾಡಬೇಕು ಅಂತಿದ್ದೆ ಅವಳನ್ನ ಅಪ್ಪಿ ಕೇಳಿದಳು. ನಾನು ಅಮ್ಮನ ಹತ್ತಿರ ಹೋಗ್ತಿದ್ದೆ, ಯಾಕೆ ನನ್ನ ಬದುಕಿಸಿದ್ರಿ ಅಳ್ತಿದ್ದಳು. ಸುಜಿ, ಈಗ ಸುಮ್ನೆ ಇರ್ಲಿಲ್ಲ ಅಂದ್ರೆ ನಾನೇ ಈ ಬಾವಿಗೆ ದೂಕಿ ಬಿಡ್ತೀನಿ. ಇಷ್ಟೆಲ್ಲ ಆಗೋ ಅಷ್ಟ್ರಲ್ಲಿ ಬೆಳಕಾಗಿತ್ತು. ಬಾವಿನೀರು ನೋಡಿ ಭಯ ಆಗಿ ಸುಜಿನ ಗಟ್ಟಿಯಾಗಿ ಅಪ್ಪಿಕೊಂಡಳು. ವಿಜಯ್ಗೆ ಹೋದ ಜೀವ ವಾಪಸ್ ಬಂದಾಗ ಆಗಿತ್ತು. ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಅವಳನ್ನ ಅಪ್ಪಿ ಕೇಳ್ಬೇಕು ಅನಿಸ್ತಿತ್ತು. ಆದ್ರೆ ನಾನೇನಾದ್ರೂ ಹಾಗೆ ಮಾಡಿದ್ರೆ ಹಳ್ಳಿ ಜನ ಒಂದಕ್ಕೊಂದು ಸೇರಿಸಿ ಇಲ್ಲ ಸಲ್ಲದ್ದ ಎಲ್ಲ ಅರ್ಥ ಮಾಡ್ಕೊಂಡು ಅವಳು ಜೀವಂತವಾಗಿರುವಾಗಲೇ ಸಾಯಿಸಿ ಬಿಡ್ತಾರೆ ಅನ್ನೋ ಭಯಕ್ಕೆ ಅವಳು ಕಾಲು ಬುಡದಲ್ಲಿ ಕುಳಿತಿದ್ದ. ಛೇ, ಹಾಳಾದವಳು ಬದುಕಿ ಬಿಟ್ಟಳು. ಇಂಥ ನೀತಿಗೆಟ್ಟ ಅಮ್ಮನ ಮಗಳು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿ ಇರ್ತಿತ್ತು. ಇವಳು ಇದ್ದು ಊರು ಉದ್ಧಾರ ಮಾಡ್ಬೇಕಿತ್ತೇನೋ. ಪಾಪಿ ಚಿರಾಯು ಅಂತ ಸುಮ್ನೆ ಹೇಳಿಲ್ಲ ಅಂತ ಜನಗಳು ಒಬ್ಬರಾದ್ಮೇಲೆ ಒಬ್ಬರು ಮಾತಿನ ಪ್ರಹಾರ ಶುರು ಮಾಡಿದ್ರು. ಸುಜಿ, ಕೇಳೋ ಅಷ್ಟು ಕೇಳಿ. ನೀವು ಯಾರಾದ್ರೂ ನೋಡಿದ್ರಾ ಅವರು ಬೇರೆಯವರು ಜೊತೆಗೆ ಇದ್ದಿದ್ದನ್ನ? ಇಲ್ಲ, ನಿಮ್ಮಲ್ಲೇ ಯಾರಾದ್ರೂ ಪ್ರತಿಮಾ ಆಂಟಿ ಜೊತೆಗೆ ಮಲ್ಕೊಂಡಿದ್ರಾ? ನಿಯತ್ತಾಗಿ ಬದುಕೋದಕ್ಕೂ ಬಿಡಲ್ಲ ಅಂತಿರಲ್ಲ, ಅದೆಂತ ಕೆಟ್ಟ ಜನ. ಗಂಡ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಮಾತಾಡೋ ಅಗತ್ಯ ಆದ್ರೂ ಇದ್ಯಾ? ಆಗದ್ರೆ ನಿಮ್ಮ ಮನೆಗಳಲ್ಲಿ ಗಂಡ ಸತ್ತಿರೋ ಅತ್ತೆ, ಅಮ್ಮ, ಅಕ್ಕ, ತಂಗಿ, ಅಜ್ಜಿ ಎಲ್ಲಾ ನೀತಿಗೆಟ್ಟವರು ಅಂತ ಅರ್ಥನಾ? ಗಂಡ ಸತ್ತಂತ ಬೇರೆಯವರಿಗೆ ಸೆರಗು ಹಾಸ್ತಾರೆ ಅಂತ ನಾ ಮಾತಾಡಿ ಯಾಕೆ ಸೈಲೆಂಟ್ ಆಗಿ ನಿಂತು ಬಿಟ್ಟರಿ? ಎಲ್ಲ ಅಲ್ಲಿಂದ ಒಬ್ಬರೊಬ್ಬರೇ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ್ರು. ವಿಜಯ್ ಅಮ್ಮ ಬಂದು ದೊಡ್ಡ ರಂಪಾಟ ಮಾಡಿ ವಿಧಿ ಕೂದಲಿಗೆ ಕೈ ಹಾಕಿ ಕೆನ್ನೆಗೆ ಎರಡೇಟು ಹೊಡೆದು ಅವಳು ಕೂದಲು ಹಿಡಿದು ಜಗ್ಗಾಡುತ್ತಿದ್ರು. ಸುಜಿ, ದೊಡ್ಡಮ್ಮ, ಅವಳು ಏನೂ ತಪ್ಪು ಮಾಡಿದ್ಲು ಅಂತ ಹೀಗೆ ಆಡ್ತಿದ್ದೀರಾ? ವಿಧಿ ಕೂದಲು ಬಿಡಿಸುತ್ತಾ ಕೇಳಿದಳು. ಈ ಅನಿಷ್ಟದವಳು ಅದು ಯಾವ ಗಳಿಗೆಲಿ ನಮ್ಮ ಊರಿಗೆ ಕಾಲು ಇಟ್ಟಳೋ, ನನ್ನ ಮಗನ ತಲೆ ಕೆಡಿಸಿ ನಮ್ಮ ಮನೆನೇ ಸರ್ವನಾಶ ಮಾಡಿಬಿಟ್ಟಳು. ಇವಳು ಅಮ್ಮ ಸತ್ತಳು. ಇವಳಿಗೊಂದಿಷ್ಟು ವಿಷ ಹಾಕಿ ಇವಳನ್ನು ಸಾಯಿಸಿ ಸತ್ತಿದಿದ್ರೆ ನಮ್ಮ ಊರಿಗೆ ಅಂಟಿದ ಕಳಂಕ ಆದ್ರೂ ತಪ್ಪುತ್ತಿತ್ತು, ನಾವಾದ್ರೂ ನೆಮ್ಮದಿಯಾಗಿ ಇರ್ತಿದ್ವಿ. ದೊಡ್ಡಮ್ಮ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಇನ್ನೊಂದು ಏಟು ವಿಧಿಗೆ ಹೊಡೆದರೆ ನಾನು ಸುಮ್ನೆ ಇರಲ್ಲ.
ವಿಜಿ ಅಣ್ಣ ಹೇಳೋ ನಿಮ್ಮ ಅಮ್ಮನಿಗೆ ಸುಮ್ನೆ ಹೋಗು ಅಂತ, ಇಲ್ಲ ಅಂದ್ರೆ ಬಂದಿದ್ದ ಕರ್ಮ ಬರ್ಲಿ ಅಂತ ಬಾವಿಗೆ ನೂಕಿ ಬಿಡ್ತೀನಿ. ನೂಕದೆ ಏನು ಮಾಡ್ತೀಯಾ? ನಿನ್ನ ದೊಡ್ಡಮ್ಮನಿಗಿಂತ ಈ ನೀತಿಗೆಟ್ಟವಳು ಮಗಳೇ ಹೆಚ್ಚಾಗೋದಳೇನೆ ನಿನಗೆ. ಹೌದು, ನಂಗೆ ಅವಳೇ ಹೆಚ್ಚು ದೊಡ್ಡಮ್ಮ. ಇನ್ನೊಂದು ಸಲ ವಿಧಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀವು ಒಂದು ಹೆಣ್ಣಾಗಿ ಹೀಗೆಲ್ಲ ಮಾತಾಡ್ತಿರಲ್ಲ. ಸತ್ಯ ಯಾವಾಗಲೂ ಕಹಿನೇ ಇರೋದು ತಾನೇ ಹೇಳಿದ್ದು. ಕೊಂಕಡಿದ್ರು. ಅಮ್ಮ ಯಾಕೆ ಹೀಗೆ ಆಡ್ತಿದ್ಯಾ? ಪಾಪ ವಿಧಿ ಈಗಲೇ ಅರ್ಧ ಸತ್ತು ಬದುಕಿದಾಳೆ. ಅವಳನ್ನ ಸಾಯಿಸಿ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಗೆ? ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲಮ್ಮ, ನಾನು ಅಷ್ಟೇ ಪ್ರೀತಿಸ್ತಿರೋದು. ಅವಳಲ್ಲ, ಅವಳಿಗೆ ನಾನು ಪ್ರೀತಿಸ್ತಿರೋದು ಗೊತ್ತೇ ಇಲ್ಲ. ಮಳ್ಳಿ ಹೀಗೆ ಮಳ್ಳಿ ತರ ಇದ್ದುಕೊಂಡೇ ತಾನೇ ನಿನ್ನ ಬುಟ್ಟಿಗೆ ಹಾಕೊಂಡಿರೋದು. ನೋಡು ವಿಜಯ್, ಕೊನೆ ಸಲ ಹೇಳ್ತಿದ್ದೀನಿ. ಇನ್ನೊಂದು ಸಲ ಇವಳು ಕರೆದಳು ಅಂತ ಓಡೋಡಿ ಬಂದ್ಯೋ, ನಿಮ್ಮ ಅಪ್ಪನಿಗೂ ವಿಷ ಹಾಕಿ ನಾನು ವಿಷ ಕುಡಿದು ಸತ್ತು ಹೋಗ್ತೀವಿ ಅಷ್ಟೇ. ವಿಧಿಗೆ ಅವರು ಯಾವ ಮಾತು ಕಿವಿಗೆ ಹೋಗಲೇ ಇಲ್ಲ. ಅಮ್ಮನ ಸುಡೋ ಚಿತ್ರಣವೇ ಅವಳು ಕಣ್ಣು ಮುಂದೆ ಬರ್ತಿತ್ತು.